ಗೀತಾ, ಏನಾಯ್ತು ನಿನಗೆ? ಹೇಳಮ್ಮ, ಏನಾಯ್ತು? ಏನಾಯ್ತು? ಸ್ವಲ್ಪ ತಲೆ ಸುತ್ತಿ ವಾಂತಿ ಬಂದಾಗ ಆಯ್ತಮ್ಮ. ಬೇಗ ಬಾರು. ಯಾಕೋ ಹಾಕಿ ಕೂತ್ಕೊಳ್ಳೆ, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಾರು. ಗೀತಾಗೆ ತಲೆ ಸುತ್ತಿದ್ದಂತೆ. ಡಾಕ್ಟರ್ ಬಂದೇನ್ ಹೇಳ್ತಾರ ಅದನ್ನ ನಾನೇ ಹೇಳ್ತೀನಿ. ನನಗೆ ಏನಾಗಿದೆ ಅಂತ. ಏನಾಗಿದೆಮ್ಮ? ನನಗೀಗ 3 ತಿಂಗಳು. 3 ತಿಂಗಳು. ಇದಕ್ಕಿಂತ ಸಂತೋಷವಾದ ವಿಷಯ ಇನ್ನೇನಿದೆ? ನಾನು ಈಗಲೇ ಹೋಗಿ ಊರಿಗೆಲ್ಲ ಚಿಕ್ಕಮ್ಮ ಅವ್ರ ಬಸ್ರಿ ಅಂತ ಹೇಳಿ ಸಿಹಿ ಹಂಚಿಬಿಟ್ಟು ಬಂದ್ಬಿಡ್ತೀನಿ. ಹುಟ್ಟಿನ ವಿಷಯನ ಊರಿಗೆಲ್ಲ ರಟ್ ಮಾಡ್ತೀನಿ ಅಂತ ಹಾಕ್ತು ನೋಡು. ಮದುವೆಗೆ ಮುಂಚೆ 3 ತಿಂಗಳು ನಮ್ಮ ಮಾನ ಮರ್ಯಾದೆ ಎಲ್ಲ ಮಣ್ಣು ಪಾಲಾಗಿ ಹೋಯ್ತಲ್ಲಪ್ಪ. ಈಗೇನ್ ಗತಿ? ಗೀತಾ, ಆ ಪಿಂಡಕ್ಕೆ ಯಾರ್ ಕಾರಣ ಅಂತ ಹೇಳಮ್ಮ. ಯಾರು ಅವತ್ ರಾತ್ರಿ ನನ್ನ ಹೊತ್ಕೊಂಡು ಹೋಗಿ ಒಂದು ರಾತ್ರಿ ಪೂರ ತನ್ನ ಜೊತೆ ಇಟ್ಕೊಂಡಿದ್ನಲ್ಲ, ಆ ಟ್ರ್ಯಾಕ್ಟರ್ ರಾಜನ ಅಲ್ಲ, ನಮ್ಮೂರ ರಾಜ. ನೀನೇನು ಯೋಚನೆ ಮಾಡಬೇಡ ಗೀತಾ. ಈಗಲೇ ಪಂಚಾಯತಿ ಸೇರಿಸಿ ಅವನ್ನ ಪಂಚರ್ ಮಾಡಿ ಈ ಪಿಂಡಕ್ಕೆ ಕಾರಣ ಆಗಿರೋ ಅವನ ಕೈಲಿ ದಂಡ ತೆಗೆಸ್ತೀನಿ. ಆಮೇಲೆ ನಾವು ದಂಡ ಹಿಡ್ಕೊಂಡು ಕಾಶಿಗೋ ರಾಮೇಶ್ವರಕ್ಕೂ ಸನ್ಯಾಸಿಯಾಗಿ ಹೋಗ್ಬೇಕಾಗತ್ತೆ. ಚಾಮುಂಡಿ ಬೆಟ್ಟ ತಲೆ ಮೇಲೆ ಹಾಕ್ಬಿಟ್ಟಿದ್ದಾಳ ಈ ನನ್ನ ಮಗಳು. ಚಾಮುಂಡಿ ಬೆಟ್ಟ ಅಲ್ವೋ, ಹಿಮಾಲಯ ಪರ್ವತ. ಒಂದು ಹೆಣ್ಣಿನ ಹಾಗೆ ಗೋಳು ಹೊಯ್ಕೊಳ್ಳೋದು ಬೇಡಿ. ಅವನ ಪಾಪ ನಮಗೂ ತಟ್ಟುತ್ತೆ ಅಂತ ಪಡ್ಕೊಂಡೆ. ಕೇಳಿದ್ರ ನನ್ ಮಾತು? ನೋಡಿದ್ರ, ಈಗ ನನ್ನ ಮಗಳ ಜೀವನನೇ ಬಲೆ ತಗೊಂಡ್ಬಿಡ್ತು. ಅಣ್ಣ, ನನಗಿಂತ 1 ನಿಮಿಷ ಮುಂಚೆ ಹುಟ್ಟುಕೊಂಡು ನೀನು. ಇದಕ್ಕೆ ನೀನೇ ನನಗೆ ದಾರಿ ತೋರಿಸ್ಬೇಕು. ಅದು ಈ ಛತ್ರಿ ನನ್ನ ಮಗನ ಬಾಯಿಗೆ ಒಂದು ಪ್ಲಾಸ್ಟರ್ ಹಾಕಿ ಈಗಿಂದೀಗಲೇ ಹೋಗಿ ಒಬ್ಬ ಒಳ್ಳೆ ಡಾಕ್ಟರ್ ಹತ್ರ ಇವಳ ತೋರಿಸಿ ಇದನ್ನ ತೆಗೆಸಾಕ್ ಬಾ. ನೋಡಪ್ಪ, ನನ್ ಕರಳಿನ ಕುಡಿನ ಕತ್ತರಿಸುವಷ್ಟು ಕಟ್ಟಿ ಅಲ್ಲ ನಾನು. ಅಪ್ಪ, ಕೈಯೋ ಕಾಲ ಹಿಡಿದು ಅವ್ರ ಕೈನ ನನ್ ಕುತ್ತಿಗೆ ತಾಳಿ ಕಟ್ಬಿಡಿ. ಒಳ್ಳೇದು ಕೆಟ್ಟದು ನನ್ನ ಹಣೆ ಬರಹ ಅಂತ ನಾನು ಅನುಭವಿಸ್ತೇನೆ. ಇಲ್ಲ ಅಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಳಲ್ಲ, ಅದು ಮಹಾಪಾಪ. ನಾನು ಮಗುನ ಹೆತ್ತು ಸಾಕಿ ಮದುವೆನೇ ಇಲ್ಲದೆ ತಾಯಿಯಾದೆ ಅಂತ ಈ ಜಗತ್ತು ತೋರಿಸ್ತೀನಿ. ಹೆತ್ತ ಮಗಣ್ಣ ತಲೆ ಹಿಡ್ದ ಅಂತ ಇಡೀ ಜಗತ್ತೇ ನಿಮ್ ಕಡೆ ಬೊಟ್ಟು ಮಾಡಿ ತೋರಿಸುತ್ತೆ. ಅಯ್ಯೋ 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 ಅಯ್ಯೋ, ಮಾತಿನ ಬಾಣದಿಂದ ಸುತ್ತಿ ಸಾಯಿಸ್ತಾ ಇದ್ದಾಳೆ. ಅಣ್ಣ, ನಂಗೆ ಏನು ದಿಕ್ಕಿ ತೋರಿಸ್ತಾ ಇಲ್ಲ. ಈಗ ಏನನ್ನ ಮಾಡೋದು? ಇನ್ನೇನಯ್ಯ ಮಾಡ್ತೀಯ? ಹೆತ್ತಿರೋ ತಪ್ಪಿಗೆ ಕುತ್ತಿಗೆ ತಗ್ಗಿಸಿ ಮಗಳ ಭವಿಷ್ಯಕ್ಕೋಸ್ಕರ ಮಾನ ಮರ್ಯಾದೆನ ಸ್ವಲ್ಪ ಮುಚ್ಚಿಟ್ಟು ಅವನ ಕೈಯೋ ಕಾಲು ಹಿಡಿದು ಈ ಸಂಬಂಧ ಒಪ್ಪಿಸ್ಲೇಬೇಕು. ಅದು ಹೇಳಿಗಳ ಲಕ್ಷಣ. ಒಬ್ಬ ಕೂಲಿ ಮಾಡಿ ಬದುಕೋನು ಈ ಮನೆಗೆ ಅಳಿಯನ. ನಾವು ಕೂಲಿ ಮಾಡ್ಬದ್ಕಣ ಆ ಸಮ ಆಗತ್ತಲ್ಲ ಮಂಡ್ರೆ. ಅಮ್ಮ, ಹೊಟ್ಟೆ ಒಳಗೆ ನನ್ನ ಮಗು ಓದಿತಾ ಇದೆ. ಹೊಟ್ಟೆ ಹೊಟ್ಟೆ ನನ್ನ ಹೊಟ್ಟೆ ಉರಿಸ್ತಾ ಇದ್ದಾಳಪ್ಪ ಇವಳು. ಅಪ್ಪ, ಅವರು ಬೆಂಗಳೂರಿಗೆ ಹೋಗಿ ಬೇರೆ ಕಡೆ ಹೆಣ್ಣು ನೋಡ್ಕೊಂಡು ಬರ್ತಾರೆ. ಅವ್ರೇನಾದ್ರೂ ಒಪ್ಕೊಂಡ್ಬಿಟ್ರೆ ಅಷ್ಟೊಳಗೆ ನಾನೇ ಹೋಗ್ತೀನಿ. ಅಪ್ಪ, ಮಹಾಪ್ರಚಂಡ, ಕರುಣಾಮಯಿ, ಸಿಂಹ, ಎಲ್ಲಿದ್ದೀಯೋ ನನ್ನ ಮೊಮ್ಮಗು ತಂದೆ. ಅಪ್ಪ ಮಹಾಪುರುಷ, ನನ್ನ ಸರ್ವ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನನ್ನ ಮಗಳ ಕೈ ಹಿಡಿದು ಕಾಪಾಡು. ಏನೋ ನಾನು ನಿನ್ ಮಗಳ ಕೈ ಹಿಡಿಯೋದ? ನಿನ್ಗೇನ್ ತಲೆಗಿಲ್ಲ ಕೆಟ್ಟಿಲ್ಲ ತಾನೆ? ತಲೆ ಇದ್ರೆ ತಾನೇನಪ್ಪ ತಲೆ ಕೆಡೋದಕ್ಕೆ. ಅದನ್ನಾಗ್ಲೇ ನನ್ನ ಮಗಳ ಭವಿಷ್ಯಕ್ಕಾಗಿ ಅಡವಿಟ್ಟಾಯ್ತು. ಅಪ್ಪ, ಒಂದು ಗಂಡು ತಪ್ಪು ಮಾಡಿದ್ರೆ ಮುಚ್ಚಿಡ್ಬೋದು, ಆದ್ರೆ ಒಂದು ಹೆಣ್ಣು ತಪ್ಪು ಮಾಡಿದ್ರೆ ಅದಕ್ಕಂತ 3 ತಿಂಗಳಿಗೆಲ್ಲ ಮುಂದೆ ಬಂದು ಬಿಡುತ್ತೆ. ಒಂದೇ ಒಂದು ರಾತ್ರಿ ನೀನು ಅವಳ ಜೊತೆ ಇದ್ದಿದ್ದಕ್ಕಾಗಿ ಅವಳು ಬಾಳೆಲ್ಲ ಅಸ್ವಸ್ಥವಾಗೋಯ್ತು. ಈಗ ನನ್ನ ಮಗಳಿಗೆ 3 ತಿಂಗಳಾಗಿದೆ. ಪಿಂಡನು ಕರೆಕ್ಟ್ ಮಾಡ್ತಿದ್ದಾಳೆ. ತಾಳಿ ಕಟ್ಟಕ್ ಮುಂಚೆ ತಾಯಿ ಆದಂತ ಊರಿಗೆಲ್ಲ ಡಂಗೂರ ಸಾರಿಸಿ ನನ್ನ ಮಾನ ಬೇರೆ ಕಳಿತು ನಿಂತಿದ್ದಾಳೆ. ದಯವಿಟ್ಟು ನನ್ನ ಮಗಳು ಕುತ್ತಿ ತಾಳಿ ಕಟ್ಟಿ ಪುಣ್ಯ ಕಟ್ಕೋಪ, ಪುಣ್ಯಾತ್ಮ. ನನ್ನ ತಮ್ಮ ಅಷ್ಟು ಬೇಕಾಬಿಟ್ಟಿ ಅಂತ ತಿಳ್ಕೊಂಡ್ರ ಉಮಾಪತಿಗಳೇ? ನೀವು ಕರೆದು ಕೂಡ್ಲೆ ಬಂದ್ ತಾಳಿ ಕಟ್ಟೋಕೆ, ನನ್ನ ತಮ್ಮನ ಕೈಲಿ ತಾಳಿ ಕಟ್ಕೊಳಕ್ಕೆ 100 ಜನ ಹುಡುಗಿರು ಕ್ಯೂ ನಿಂತಿದ್ದಾರೆ. ಗೊತ್ತಪ್ಪ, ಮಹಾವಿಷ್ಣುವಿನ ಅಪರಾವತಾರ ನಿಮ್ ತಮ್ಮ ಅಂತ ನಂಗೆ ಚೆನ್ನಾಗಿ ಗೊತ್ತಪ್ಪ. ಆ ಕ್ಯೂನಲ್ಲಿ ಮೊದಲನೇದಾಗಿ ನನ್ನ ಮಗಳನ್ನೇ ನಿಲ್ಸ್ಬಿಡಪ್ಪ. ಅದಷ್ಟು ಸುಲಭ ಅಲ್ಲಪ್ಪ. ಅದಕ್ಕೆ ನೀವು ಕೆಲವು ತ್ಯಾಗಗಳನ್ನು ಮಾಡ್ಬೇಕು. ಏನ್ ಮಾಡ್ಬೇಕು ಹೇಳಿ? ಸತ್ಯಾಗ್ರಹ ಮಾಡ್ಲಾ? ಬೀದಿ ಲೈಟ್ ಕಲ್ಲೋಡಿಲ್ಲ? ಬಸ್ಸು ಕಾರಿಗೆ ಬೆಂಕಿ ಇಟ್ಬಿಡ್ಲಾ? ಹಾಗೆಲ್ಲ ಮಾಡಿದ್ರೆ ನಿಮ್ಮನ್ನು ಒದ್ದು ಲಾಕಪ್ ಹಾಕ್ತಾರಷ್ಟೇ. ಇನ್ನೇನ್ ಮಾಡ್ಲಪ್ಪ? ಮೊದಲು ಕೆಲಸದಿಂದ ತೆಗೆದು ಹಾಕಿರೋ ನನ್ನ ಸ್ನೇಹಿತರನ್ನೆಲ್ಲ ಕೆಲ್ಸಕ್ಕೆ ಸೇರಿಸ್ಕೋಬೇಕು. ಅಷ್ಟೇ ತಾನೇ? ಚುಟ್ಕಿ ಹೊಡಿಯೋದನ್ನ ಅವರೆಲ್ಲ ಕೆಲ್ಸಕ್ಕೆ ತಗೊಂಡ್ಬಿಡ್ತೀನಿ. ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಮುಹೂರ್ತಕ್ಕಿಂತ ಮುಂಚೆ ಇನ್ನೂ ಒಂದಿದೆ. ಏನಪ್ಪಾ? ನಮ್ಮ ಗೌರಿನ ನಿಮ್ ಮನೆ ಸೊಸೆಯಾಗಿ ಮಾಡ್ಕೊಂಡ್ರಿ ಅಲ್ಲ? ನಾನಲ್ಲ, ನಮ್ಮ ಲಕ್ಷ್ಮೀಪತಿ. ಅದಕ್ಕೆ ನೀವು ಶಾಮೀಲಾಗಿದ್ರಿ.
ಹೌದು. ನಮ್ಮ ಗೌರಿನ ಚೆನ್ನಾಗಿ ನೋಡ್ಕೊತಿದ್ದೀರಿ ತಾನೆ? ಮಹಾರಾಣಿನೂ ಅಷ್ಟು ಸುಖಪಡ್ಲಿಲ್ಲ, ಹಾಗೆ ನೋಡ್ಕೊತಾ ಇದ್ದೀವಿ. ಕಾಲಿಟ್ರೆ ಎಲ್ಲಿ ಸೌದೋಗ್ತಾವ ಅಂತ ಮಲ್ಲಿಗೆ ಹೂವಿನ ನಡೆಸ್ತಾ ಇದ್ದೀವಿ. ಅಣ್ಣ, ಸುಳ್ಳು ಹೇಳೋರ ಸಂಬಂಧ ನನ್ಗೆ ಇಷ್ಟ ಅಲ್ಲ ಅಂತ ಹೇಳ್ಬಿಡು. ಆ ಶಾನ್ಭು ಅವ್ರ ಮಗಳನ್ನ ಫಿಕ್ಸ್ ಮಾಡಿ ಮುಹೂರ್ತ ಇಡ್ಸ್ಬಿಡು. ಅಯ್ಯೋ ದೇವ್ರಿ, ಹಾಗೆ ಮಾಡಿದ್ರೆ ನಾನು ಮುಳುಗೋಗ್ತೀನಿ. ನಿಜನೇ ಹೇಳ್ಬಿಡ್ತೀನಿ, ಅವಳ ಸ್ವಲ್ಪ ಗೋವಿ ಕೊಟ್ಟಿದ್ವಿ. ದಯವಿಟ್ಟು ಕ್ಷಮಿಸಿ. ಇನ್ನು ನಿಮ್ಮ ಪ್ರಾಣಿ ಅಲ್ರಿ, ನಿಮ್ಮ ಪ್ರಾಣಿ. ಓ, ನಮ್ಮ ಪ್ರಾಣಿಗೂ ಚೆನ್ನಾಗಿ ನೋಡ್ಕೊತೀವಿ. ನಮ್ ಗೌರಿ ಹತ್ರ ಏನೇನ್ ಕೆಲಸ ಮಾಡಕ್ತಿದ್ರಿ? ಹೇಳಿ. ನೀರ್ ತೇರಿಸ್ತಾ ಇದ್ವಿ, ಆಮೇಲೆ ಬಟ್ಟೆ ಒಗಿಸ್ತಾ ಇದ್ವಿ, ಆಮೇಲೆ ಗೆರಣಿ ತಟ್ಟಿಸ್ತಾ ಇದ್ವಿ, ಆಮೇಲೆ ಮನೆ ಕೆಲಸ ಇನ್ನೂ ಸ್ವಲ್ಪ ಮಾಡಿಸ್ತಾ ಇದ್ವಿ. ನಾನ್ ನಿಮ್ ಮಗಳ ಕುತ್ತೆ ತಾಳಿ ಕಟ್ಬೇಕು ಅಂತಿದ್ರೆ ಇನ್ಮೇಲೆ ಆ ಕೆಲ್ಸಗಳನ್ನೆಲ್ಲ ನೀವು ಮಾಡ್ಬೇಕು. ನಾನಾ? ನೀವೊಬ್ರೇ ಅಲ್ಲ, ನಿಮ್ ಅಣ್ಣ, ಅವನ ಮಗ ಸೀತಾಪತಿ, ಎಲ್ರೂ ನಾವ್ ಹೇಳಿದ ಕೆಲಸ ಮಾಡ್ಬೇಕು. ನೀವು ಕೆಲಸ ಮಾಡಿ ಸಂತ ಪಡ್ತಿದ್ರೆ ನಿಮ್ಮ ಮಗಳು ನಮ್ಮ ಜೊತೆ ಸೇರಿ ನಿಮ್ಮನ್ನು ನೋಡಿ ಹಾಡ್ಬೇಕು, ಕುಣಿಬೇಕು. ಅಯ್ಯೋ, ಅವಳು ಈ ಗುಂಪಿಗೆ ಸೇರ್ಸ್ಬೇಕಾ? ಅವು ಬಸ್ರಿ ಕಡಪ್ಪ, ಕಷ್ಟ ಆಗುತ್ತೆ. ಇಲ್ಲ, ವ್ಯಾಯಾಮ ಆಗುತ್ತೆ, ಹೆರಿಗೆ ಸುಲಭ ಆಗುತ್ತೆ. ಅವಳು ಹುಟ್ಟೋ ನನ್ನ ತಮ್ಮನ ಮಗನೋ ಮಗಳೋ ಆರೋಗ್ಯವಂತರಾಗಿ ಹುಡ್ತಾರೆ. ಒಂದ್ ವೇಳೆ ಅವಳಿ ಹುಟ್ಟಿದ್ರು ಆಶ್ಚರ್ಯವಿಲ್ಲ. ಸರಿ, ಆಯ್ತು. ಮುಹೂರ್ತ ಯಾವಾಗ ಇಡ್ತೀನಿ? ನೀವಿದೆಲ್ಲ ಮಾಡಿ ನಾವು ನೋಡಿ ಆಮೇಲೆ ಹೇಳ್ತೀವಿ, ಮುಹೂರ್ತ ಇಟ್ಕೊಳ್ಳೋರಂತೆ. ಏನಣ್ಣ? ಕರೆಕ್ಟ್. ಏನು, ನಾವು ನಿನ್ ಜೊತೆಗೆ ಸೇರಿ ಬಟ್ಟೆ ಒಗೆದು ಹಿಟ್ಟು ರುಬ್ಬಿ ಬೆಳ್ಳಿ ತಟ್ಟಬೇಕ? ಇದು ಸಾಧ್ಯವಿಲ್ಲ. ಎಷ್ಟೇ ಆಗಲಿ ಅವಳು ನಿಮ್ಮಗಳು ಚಿಕ್ಕಪ್ಪ, ಅವಳು ಮಾಡ್ಕೊಂಡು ತಪ್ಪಲ್ಲ. ಅವಳು ಹೆಚ್ಚಿನ ಮುಟ್ಟಾಳ್ತನಕ್ಕೆ ನೀವಿಬ್ರು ಸೇರಿ ಸೇವೆ ಮಾಡಿ ನಾವ್ಯಾಕೆ ಮಾಡ್ಬೇಕು? ಅವಳೇನೋ ತಪ್ಪು ಮಾಡಿದ್ಲು, ಅವಳನ್ನ ಹೊತ್ಕೊಂಡು ಹೋಗಿದ್ದು ನಿನ್ ಮೇಲೆ ಸಿಟ್ಟಿನಿಂದ. ಅದಕ್ಕೆ ನಾವು ಜವಾನ್ ಚಾಕ್ರಿ ಮಾಡ್ಬೇಕಾ? ಅಣ್ಣ, ನಾನ್ ನಿನಗಿಂತ ಒಂದು ನಿಮಿಷ ತಡವಾಗಿ ಹುಟ್ಟಿದ ಗಳಿಗೆಯಿಂದ ನಾನು ನಿನ್ನನ್ನು ನಂಬ್ಕೊಂಡು ಇದುವರೆಗೂ ಇದ್ದೀನಿ. ನಾನ್ ನಿನಗೆ ಹೇಳ್ಕೊಡ್ಬೇಕಾ ಅಣ್ಣ? ಅವನು ಹೇಳಿದ ಕೆಲಸ ನಾವು ಮಾಡದೆ ಹೋದ್ರೆ ಅವನು ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋದಿಲ್ಲ. ಅವನು ಮಗುನ ಹರಿದು ಬಿಟ್ರೆ ಈ ಜೋಡಿ ಜಮೀನ್ದಾರರು ವಂಶಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ಆಗ ಊರಿನ ಜನ ಎಲ್ಲ ನಮ್ ಕಡೆ ನೋಡಿ ಕೇಕೆ ಹಾಕೊಂಡು ನಗ್ತಾರೆ. ಮರ್ಯಾದೆಗೋಸ್ಕರ ಪ್ರಾಣ ಕೊಡೋರು ನಾವು. ಯೋಚನೆ ಮಾಡೋಣ, ಯೋಚನೆ ಮಾಡು. ಸರಿ, ಅತ್ತೆಗೊಂದು ಕಾಲ, ಸೊಸೆಗೊಂದು ಕಾಲ, ನಮಗೂ ಒಂದು ಕಾಲ ಬಂದೇ ಬರುತ್ತೆ. ಆವಾಗ ತೋರಿಸ್ತೀವಿ ನಾವೆಂತ ಕಿಲಾಡಿಗಳಂತ. ಅಂದ್ರೆ ಇವ್ರ ಕೈ ಕಾಲು ಹಿಡಿದು ನೀವು ಹೇಳ್ದ ಹಾಗೆ ನಮ್ಮ ಅಣ್ಣನ ಕೈದು ಸೀತಾಪತಿ ಕೈದು ಎಲ್ಲಾ ಕೆಲಸ ಮಾಡ್ತಾ ಇತ್ತು. ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಸಂಪ್ರದಾಯದ ಪ್ರಕಾರ ನಮ್ಮ ಮನೆಗೆ ಬಂದು ನಮ್ಮ ಅಣ್ಣನ ಹತ್ರ ಕೇಳಿ. ಆಯ್ತು. ಓಹೋ, ಸಹೋದರ ದ್ವಯರು ಸೈನ್ಯ ಸಮೇತ ಬಂದ್ಬಿಟ್ಟಿದ್ದೀರಿ. ಮೇಷ್ಟ್ರೆ, ನಾವು ಬಂದಿರೋ ವಿಷಯ, ಮಕ್ಕಳು ಮಾಡಿದ ತಪ್ಪಿಗೆ ಹಿರಿಯರು ತಾನೇ ಪರಿಹಾರ ಹುಡ್ಕೊಂಡು ಬರ್ಬೇಕು. ದೇಶ ಸಾಧನೆ ಮಾಡಕ್ ಹೋಗಿ ಪಾಪಕ್ ಪರಿಹಾರ ಹುಡ್ಕೋ ಪರಿಸ್ಥಿತಿ ಬಂತು ನೋಡಿದ್ರ? ನಿಮ್ ಹತ್ರ ಇರೋ ಶ್ರೀಮಂತಿಕೆ ದರ್ಪದಿಂದ ಮನುಷ್ಯರನ್ನು ಕೊಂಡ್ಕೋಬಹುದೇ ಹೊರತು ಮನಸ್ಸುಗಳನ್ನಲ್ಲ ಅಂತ ಗೊತ್ತಾಯ್ತಾ? ಇದನ್ನ ನಾನು ಹೇಳ್ತಿಲ್ಲ, ನಿಮ್ ಮಳಿಯಂದ್ರೆ ಹೇಳಿದ್ದು. ಆಯ್ತು, ನಸೀಬ್ ಖೋಟ ಆದಾಗ ಹಗ್ಗನೇ ಹಾವಾಗ ಕಚ್ಚಿತ್ತಂತೆ. ಸರಿ, ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಅದಕ್ಕಿಂತ ಮುಂಚೆ ನೀವು ಸ್ವಲ್ಪ ತ್ಯಾಗ ಮಾಡಬೇಕಾಗಿದೆ. ತ್ಯಾಗನ? ಇದನ್ನು ನಿಮ್ ಮಳಿಯಾನೇ ಹೇಳಿದ್ದು. ಏನಂತ? ಈಗ ನಮಗೂ ಕೈ ತುಂಬಾ ಸಂಪಾದನೆ ಇದೆ. ಶುಭಮುಹೂರ್ತದ ತಾಳಿಯಿಂದ ಹಿಡಿದು ಶೋಭನದ ರಾತ್ರಿವರೆಗೂ ಖರ್ಚೆಲ್ಲ ನಮ್ದೇ ಅಂತ. ಆಯ್ತು, ಮುಹೂರ್ತ ಯಾವಾಗ ಇಟ್ಕೊಳ್ಳೋಣ? ಮುಖ್ಯವಾದ್ದು ಇನ್ನೊಂದಿದೆಯಲ್ಲ. ಏನದು? ಈ ಮದುವೆಗೆ ನಿಮ್ ಸೀತಾಪತಿ ಬರ್ಕೂಡ್ದು ಅಂತ. ಇದನ್ನು ಒಳಿ ಅಂದ್ರೆ ಹೇಳಿದ್ರ? ಇಲ್ಲ, ನಾನು ಹೇಳ್ತಾ ಇದ್ದೀನಿ. ಹೀಗೆ ಮಾತಾಡಕ್ಕಾದ್ರೆ ನಿನ್ನ ಮಗಳಿಗೆ ಮಗು ಆಗೋವರೆಗೂ ಮಾತಾಡ್ತಾನೆ. ಮುಹೂರ್ತ ಯಾವಾಗ? ನೋಡಿ ಜೋಡಿ ಜಮೀನ್ದಾರ್ರೆ, ಇದು ವಿಶೇಷವಾದ ಮದುವೆ, ಸಾಮಾನ್ಯವಾದಲ್ಲ. ಮುಹೂರ್ತ ನೋಡಕ್ಕೆ ಒಂದು ಒಳ್ಳೆ ದಿನ ನೋಡ್ಬೇಕು. 2 ದಿನ ಆಗ್ಲಿ, ಆಮೇಲೆ ನಾವೇ ತಿಳಿಸ್ತೀವಿ. ಆಯ್ತು ಸ್ವಾಮಿ, ಇನ್ 2 ದಿನ ಬಿಟ್ಟೇ ಬರ್ತೀವಿ. ಆದ್ರೆ ನಿಮ್ಮ ಉತ್ತರ ದಕ್ಷಿಣ ಆಗಬಾರ್ದು ಅಷ್ಟೇ. ನಾವೇನ್ ಬರ್ತೀವಿ. ಗೀತಾ,
ದೇವ್ರ ಮನೇಲಿ ಬೆಂಕಿ ಪಟ್ನ ಇದೆ ತಂದ್ಕೊಡೆ. ದೇವ್ರ ಮನೆಯಲ್ಲ, ಸ್ವಲ್ಪ ಇರಮ್ಮ, ಗೌರಿನ್ ಕರಿತೀನಿ. ಗೌರಿ, ಅಲ್ಲಿರೋ ಬೆಂಕಿ ಪಟ್ನ ತರೋಕೆ ಮಾಡಿಯಿಂದ ಗೌರಿ ಹಿಡಿದು ಬರ್ಬೇಕ, ನೀನೇ ತಂದ್ಕೊಡೆ. ಅದಲ್ಲಮ್ಮ, ಇನ್ನೇನೆ ನಾನ್ ದೇವ್ರ ಮನೆಗೆ ಹೋಗೋ ಹಾಗಿಲ್ಲ. ಅಂದ್ರೆ 3 ದಿನ ರಜನಮ್ಮ. ಏನು ಇದು? ಮತ್ತೆ ನೀನು ಬಸಿ ಅಂತ ನಿನ್ನದು. ಅಮ್ಮ, ನಾನು ರಾಜನ ಮದುವೆ ಆಗ್ತೀನಿ. ಅಪ್ಪ ಇದಕ್ಕೆ ಖಂಡಿತ ಒಪ್ಕೊಳ್ಳಲ್ಲ. ಅದು ಅಲ್ಲದೆ ಒಂದು ಹೆಣ್ಣಿಗೆ ಚಿತ್ರ ಹಿಂಸೆ ಕೊಡೋದನ್ನ ನೀನು ನೋಡೋಕ್ಕಾಗಲ್ಲ. ಅದಕ್ಕೆ ನಾನು ರಾಜ ಸೇರಿ ಈ ನಾಟಕ ಆಡಿದ್ದು. ಅಯ್ಯೋ ಚಂಡಾಲಿ, ಹೆತ್ತು ತಂದೆಗಿಂತ ಮುಟ್ಟಾಳ್ಳೆ ಹೆಚ್ಚಾಗೋದ್ನ ತಲೆ ಎತ್ತು ನಡೀತಿದ್ದ ನನ್ನನ್ನ ತಲೆ ತಗ್ಗಿಸೋದು ಮಾಡ್ಬಿಟ್ಟಿಲ್ಲ. ಒಂದು ಹೆಂಗಸಿ ಬಸ್ರಿ ಆದ್ರೂ ಹೊರಗೆ ಗೊತ್ತಾಗುತ್ತೆ, ಆಗದೆ ಹೋದ್ರೂ ಗುಟ್ಟು ರಟ್ಟಾಗುತ್ತೆ. ಅವನೇನು ಕೇಳ್ದ? ಅವನ್ ಎಷ್ಟು ಬೆಳೆದ? ಹಳೆ ಎಕಡನ ಹೊಸ ಶಾಲನ ಸುತ್ಕೊಂಡು ಹೊರದಾಗೆ ಎಂತೆಂತ ಮಾತಾಡ್ಬಿಟ್ಟ. ಅಪ್ಪ ಚಿಕ್ಕಪ್ಪ, ಗೌರಿ ಡಾಕ್ಟರ್ ಹತ್ರ ಹೋಗಂತೆ, ಅವ್ರಿಗೆ 3 ತಿಂಗಳಂತೆ. ನಾನು ಈಗಲೇ ಹೋಗಿ ಊರಿಗೆಲ್ಲ ವಿಷಯ ಹೇಳ್ಕೊಂಡ್ಬಂದ್ಬಿಡ್ತೀನಿ. ಇಲ್ಲಿಂದ 7 ಹೊತ್ತೆಯಲ್ಲಿ ಬೆಳಿ ಕೂಡುದು. ಯಾಕಪ್ಪ? ಆ ರಾಜ ನಮ್ ಗೀತ ಹತ್ರ ಬಸ್ರಿ ಅಂತ ಸುಳ್ಳು ಹೇಳ್ತಿ ನಾಟಕ ಆಡಿ ನನ್ನ ಸೇರ್ ತೀರ್ಸ್ಕೊಂಡ. ಈಗ ನಾವು ಗೌರಿ ಬಸರಿತನನ ನಾಶ ಮಾಡಿ ಸೇಡ್ ತೀರಿಸ್ಕೊಂಡು ಸಂತೋಷ ಪಡೋಣ. ಏನ್ ಭಾವನವ್ರೆ, ಅಡಿಗೆ ಮನೇಲಿ ಏನ್ ಮಾಡ್ತಾ ಇದ್ದೀರಾ? ನನ್ನ ಜೊತೆ ಗರ್ಭವತಿ ಆಗಿದ್ದಾಳಲ್ಲ, ಅದಕ್ಕೆ ನನ್ನ ಕೈಯಾರಿ ಈ ಪರಂಗಿಕಾಯಿ ತಿನ್ಸೋಣ ಅಂತ. ಬೇಡಿ, ಇದನ್ನ ತಿಂದ್ರೆ ಆ ಹುಡುಗ ಗರ್ಭ ಕರ್ಗೋಗುತ್ತೆ. ಹಾಳಾಗಿ ಹೋಗ್ಲಿ ಅಂತಾರೆ. ಬೇಡಿ, ಈಗಾಗ್ಲೇ ಹುಡುಗಿಗೆ ಚಿತ್ರಹಿಂಸೆ ಕೊಟ್ಟು ಪಾಪದ ಕೂಡ ತುಂಬ ಹೋಗಿದೆ. ಈಗ ಅವನು ಕರುಣ ಕತ್ತರಿಸಿ ಪಾಪ ಒಪ್ಪ ಹಾಗೆ ಮಾಡಬೇಡಿ. ನೀವು ಕೈ ಮುಗಿತೀನಿ, ದಯವಿಟ್ಟು ಬೇಡಿ. ನೋಡು, ನನ್ನ ಕೋಪನ ಕೇಳಿಸ್ಬೇಡ. ನನಗೇನಾದ್ರೂ ಓಟ ಬಂದ್ರೆ ಕೊಲೆ ಮಾಡಕ್ಕೂ ಹಿಂಜರಿಯಲ್ಲ. ಸರಿ, ಮೊದಲು ನನ್ನ ಸಾಯಿಸಿ, ಆಮೇಲೆ ಅದನ್ನ ಅವನು ಕೊಡಿ. ಬಿಡು ಡಾಕ್ಟರ್. ನಾನೋರೆ ಬೇಡಿ, ಸಾಗಿಸಿಗಿರಿ, ಸಾಗಿಸಿಗಿರಿ. ಗೌರಿ, ನಮ್ಮ ತೋಟದ ಮೊದಲನೇ ಫಲಾನ ಈ ಮನೆ ಹಿರಿಯ ಸೊಸೆ ತಿನ್ಬೇಕಾದ್ದು ತಡತಲಾಂತರದಿಂದ ಬಂದ ಸಂಪ್ರದಾಯ. ಅದಕ್ಕೆ ನಾನೇ ನನ್ನ ಕೈಯಾರಿ ಕಿತ್ಕೊಂಡು ತಂದಿದ್ದೀನಮ್ಮ. ತಗೋಮ್ಮ, ನಿನ್ನಮ್ಮ. ಗೌರಿ, ಅದನ್ನ ತಿನ್ಬೇಡಮ್ಮ, ಅದು ಪರಂಗಿಕಾಯಿ. ಅದನ್ನ ತಿಂದ್ರೆ ನಿನ್ ಮೈ ಹಿಡಿದೋಗುತ್ತೆ. ತಿನ್ನೆ. ಇಲ್ಲ, ನಾನ್ ತಿನ್ನೋದಿಲ್ಲ. ನನ್ ಮಗುನ ನಾನ್ ಕೊಳ್ಳೋದಿಲ್ಲ. ನಾನ್ ಹೇಳ್ತಾ ಇದ್ದೀನಿ, ಈಗ ನಮಗ್ ಮಗು ಬೇಡ ಅಂತ. ತಿನ್ನು. ಯಾರಿಗೇನೇ ಹಿಡಿದ್ರು ನಾನ್ ತಿನ್ನೋದಿಲ್ಲ. ನೋಡು, ನಿನ್ನ ಹೋಟೆಲ್ ಬೆಳಿತಾವ್ರ ಪೆಂಡ ನಂದೇ ಆಗಿದ್ರೆ ತಿನ್ನು, ಬೇರೆ ಒಂದಾಗಿದ್ರೆ ನಿನ್ನಿಷ್ಟ. ಏನಿದ್ರೆ ಯಾಕೆ ಹೀಗೆ ಮಾತಾಡ್ತಿದ್ದೀರಾ? ನಾನು ಯಾವತ್ತೂ ನಿಮಗ್ ದ್ರೋಹ ಮಾಡೋದು ಇಲ್ಲ. ನೀವು ಹೇಳಿದ ಕೆಲಸ ಮಾಡ್ಕೊಂಡು ಒಂದ್ ಮೂಲೆಯಲ್ಲಿ ಬಿದ್ದಿದ್ದೀನಿ. ದಯವಿಟ್ಟು ನನ್ ಮಗು ನನ್ ತಕ್ಕೋ ಹಾಗೆ ಮಾಡಿ. ದಯವಿಟ್ಟು ನನ್ ಮಗು ನನ್ ಕೊಡಿ. ಹೆಣ್ಣಿನ ಮಹತ್ವ ಏನು ಅಂತ ತಿಳಿದೇ ಇರೋ ನೀವು ಗಂಡಸ್ರ, ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ದ್ವೇಷ ಶಾಸ್ತ್ರಕ್ಕೋಸ್ಕರ ಹೆತ್ತ ತಾಯಿನ ಕುತ್ತಿಗೆ ಹಿಡಿದು ಸಾಯಿಸುವಂತ ಕಟಕರ್ ನೀವು. ನಿಮ್ಮಂತವ್ರನ್ನ ತಿಳಿಸೈತಾ ಉಳಿಸಬಾರ್ದು. ನಿಮಗ್ ತಾಕತ್ತಿದ್ರೆ ನನ್ನ ಮೇಲೆ ತೋರಿಸಿ, ನಮ್ಮ ಅಣ್ಣ ಅಕ್ಕ ಮೇಲೆ ಯಾಕೆ ತೋರಿಸ್ತಾ ಇದ್ದೀವಿ? ಅಣ್ಣ ತಮ್ಮ ಸೇರ್ಕೊಂಡು ನನ್ನ ಮಗಳು ತಲೆ ಕೆಡಿಸಿ ಅವಳು ಬಸ್ರಿ ಅಂತ ನಾಟಕ ಆಡ್ತೀನಿ, ನಮ್ಮನ್ನು ಹುಚ್ಚನ ಆಡ್ದಾಗ ಆಡ್ತಿದ್ರಿ. ಈಗ ತೋರಿಸೋ ನಿನ್ನ ಪೌರುಷಾನ ನಿಮ್ಮ ವಂಶದ ಒಂದು ಗುರುತು ಕೂಡ ಇರಬಾರ್ದು. ಹಾಗೆಲ್ಲರೂ ಮುಗಿಸ್ಬಿಡ್ತೀವಿ. ಯಾವ ಫ್ಯಾಕ್ಟ್ರಿ ಪ್ರಾರಂಭ ಮಾಡಿ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಇದ್ವೋ,
ಯಾವ ಫ್ಯಾಕ್ಟ್ರಿ ಓಪನ್ ಮಾಡದೇ ಇರೋ ಸ್ಟ್ಯಾಂಡರ್ ತಂದ್ಯೋ ಅದೇ ಫ್ಯಾಕ್ಟ್ರಿ ನಿಮ್ಮನ್ನೆಲ್ಲ ಬೋಲಿ ಕೊಟ್ಬಿಡ್ತೀನಿ. ಏಯ್ ಎಳ್ಕೊಂಡೋದ್ರು ಅವ್ರನ್ನೆಲ್ಲ ಜಾಸ್ತಿ ಬರ್ಗೆ. ಗ್ಯಾಸ್ ಓಪನ್ ಮಾಡೋ. ನೋಡಿದ್ರ ನೀವೆಲ್ಲ ಸೇರ್ಕೊಂಡು ನಮ್ ಸಂಸಾರದ ಮೇಲೆ ಎಷ್ಟು ಹಾಗೆ ಸಾಧಿಸಿದ್ರಿ. ಕೊನೆಗೂ ನಮ್ ಚಿಕ್ಕಪ್ಪನೇ ನಿಮ್ಮನ್ನ ಕಾಪಾಡ್ಬೇಕಾಯ್ತು.
ಇನ್ನು ನಿಮಿಷ ತಡ ಆಗಿದ್ರು ನೀನ್ ಟ್ರ್ಯಾಕ್ಟರ್ ಕೆಳಗೆ ಸಿಕ್ಕಾಕೊಂಡ್ಬಿಡ್ತಿದ್ರಿ. ಇನ್ಮೇಲಂತೂ ದ್ವೇಷ ಸಾಧಿಸೋದ್ ಬಿಟ್ಟು ನೀನ್ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳು. ನಾನು ಕ್ಷಮಿಸ್ಬಿಡು. ನೋಡಿ ನಾನು ಕ್ಷಮಿಸ್ಬಿಡು. ಅಮ್ಮ, ಅಪ್ಪ ರಾಜ, ನಾವು ಸಾಮ ಭೇದ ದಂಡ ಯಾವ್ಯಾವ್ದ್ರಲ್ಲೂ ನಿನ್ನನ್ನು ಮುಗಿಸೋಕ್ ನೋಡು. ಆದ್ರೆ ನೀನ್ ಎಲ್ಲಾದ್ರಲ್ಲೂ ಗೆದ್ದು ಬಿಟ್ಟೆ. ಕೊನೆಗೆ ನಮ್ಮ ಮನಸ್ಸನ್ನೂ ಗೆದ್ದು ಬಿಟ್ಟೆ. ನನ್ನ ಮಗಳ ಕೈ ಹಿಡಿದು ನಮ್ಮನ್ನೆಲ್ಲ ಉತ್ತರಿಸಪ್ಪ. ರಾಮಣ್ಣವ್ರೆ, ಆಗಿದ್ದಾಗೋಯ್ತು, ಎಲ್ಲ ಮರೆತು ದಯವಿಟ್ಟು ನೀವು ಸ್ವಲ್ಪ ಹೂವನ್ನಿ ಪ್ಲೀಸ್. ರಾಮಣ್ಣವ್ರೆ, ರಾಮಣ್ಣವ್ರೆ, ಇಲ್ಲ ಅನ್ಬೇಡಿ. ರಾಮಣ್ಣವ್ರೆ, ರಾಜ, ನನ್ನ ಮಗಳಿಗೂ ರಾಜ, ನಮ್ಮೂರ್ಗೆ ರಾಜ. ನಮ್ಮೂರ ರಾಜ.